ಈ ಮನುಷ್ಯನ ಜೀವನದ ಏರುಪೇರುಗಳು, ಈ ಮನುಷ್ಯನ ಜೀವನದ ಬಯಕೆಗಳು, ಈ ಮನುಷ್ಯನ ಜೀವನದ ಆಸೆಗಳು, ಆಕಾಂಕ್ಷೆಗಳು ಎಷ್ಟರ ಮಟ್ಟಿಗೆ ಇರ್ತವೆ ಅಂತಂದರೆ ಒಂದೊಂದು ಸಾರಿ ನಮ್ಮನ್ನೇ ಅವು ಮುಗಿಸಿಬಿಡ್ತವೆ. ಆ ಮುಗಿಸುವಂತಹ ಭಾವನೆಗಳನ್ನು ಬೆಳೆಸುವುದು ಹೇಗೆ ಅಂತಂದರೆ, ಒಬ್ಬ ಮೋಟರ್ ಸೈಕಲ್ ಹೊಡ್ಕೊಂಡಿದ್ದ, ಬಹಳ ಕನಸನ್ನು ಕಂಡಿರ್ತಕ್ಕಂಥ ಯುವಕ. 1 ವರ್ಷ 2 ವರ್ಷ ಆಗಿತ್ತು, ಕೆಲಸಕ್ಕೆ ಸೇರ್ಕೊಂಡಿದ್ದ. ಚಲೋ ಸಂಬಳ ಕೊಡಕತ್ತಿದ್ರು, ಪಗಾರ ಅಂತಿರಲ್ಲ, ಚಲೋ ಪಗಾರ ಕೊಡಕತ್ತಿದ್ರು. ಆ ಪಗಾರ ಕೊಡುವಂಥ ಯುವಕ ನನ್ನ ತಂದೆ ತಾಯಿಗಳನ್ನು ಚಲೋ ನೋಡ್ಕೋಬೇಕು, ನನ್ನ ಸ್ನೇಹಿತರನ್ನು ಚಲೋ ನೋಡ್ಕೋಬೇಕು, ನನ್ನ ಬದುಕನ್ನು ಚಲೋ ಮಾಡ್ಕೊಳ್ಬೇಕು ಅಂತೇಳಿ ಹೀಗೆ ತನ್ನ ಜೀವನನ್ನು ಸಾಗಿಸಿರುವಂಥ ಸಂದರ್ಭದೊಳಗೆ ಆ ಕಂಪ್ನಿ ಮ್ಯಾನೇಜರು ಬಂದ. ಒಂದು ದಿವಸ ಕಂಪ್ನಿ ಮ್ಯಾನೇಜರ್ ಬಂದ ಅವ್ನಿಗೆ ಹೇಳ್ದ, ನೋಡಪ್ಪ, ಇಲ್ಲಿವರೆಗೂ ನಮ್ಮ ಕಂಪ್ನಿ ಭಾಳ ಚಲೋ ನಡೀತಿತ್ತು, ಇನ್ನು ಮೇಲೆ ನನ್ನ ಕಂಪ್ನಿ ಭಾಳ ಚಲೋ ನಡೆಯಂಗಿಲ್ಲ, ಯಾಕಂದ್ರೆ ಭಾಳ ಲಾಸ್ನಾಗ ಹೊಂಟತಿ. ಅದಕ್ಕಾಗಿ ನಾವು ಒಂದಿಷ್ಟು ಜನನ ಕೆಲಸದಿಂದ ತೆಗೆದು ಬಿಡಬೇಕು ಅಂತ ವಿಚಾರ ಮಾಡೀವಿ ಅಂದ್ರೆ ಅವರು. ನಾ ಹೇಳುವಂಥ ಮಾತನ್ನು ಇಲ್ಲಿರುವಂಥ ಯುವಕರು ಯುವತಿಯರು ಭಾಳ ಗಮನ ಇಟ್ಟು ಕೇಳಬೇಕು. ಕೇಳುವುದರ ಜೊತೆಗೆ ಅದನ್ನು ನೆನಪಿಟ್ಟುಕೊಳ್ಬೇಕು. ಯಾವಾಗ ಆ ಒಂದು ಕೆಲಸವನ್ನು ಕೊಟ್ಟಿರುವಂತಹ ಮಾಲೀಕ ಕೆಲಸವನ್ನು ಇಲ್ಲ ಭಾಳ ಅಂದರೆ 2-3 ದಿವಸದಾಗ ನಿನ್ನ ತೆಗೆದು ಒಗಿಬೋದು, ನಿನ್ನ ಆರ್ಡರ್ ಕಾಪಿ ರೆಡಿ ಇದೆ, ನಿನ್ನ ಕೆಲಸದಿಂದ ತೆಗಿತೀವಿ ಅಂತ ಹೇಳ್ದ. ಆವಾಗ ಆ ಯುವಕ ಭಾಳ ಬೇಜಾರು ಮಾಡಿಕೊಂಡ. ಅಲ್ಲ, ಈ ಕೆಲಸವನ್ನು ನಂಬಿಕೊಂಡು ನಾನು ಏನೋ ಹಲವಾರು ಕನಸುಗಳನ್ನು ಕಂಡುಕೊಂಡಿದ್ದೆ, ಕೆಲಸವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತಲ್ಲಪ್ಪ, ಹೇಗೆ ಮಾಡೋದು ಅಂತ ಹೇಳಿ ಅವ ಏನು ಮಾಡ್ದ ಅಂತಂದರೆ, ಬೈಕ್ ತೊಗೊಂಡು ಬೈಕ್ನೊಳಗೆ ಹೊಂಟಿದ್ದ. ಬೈಕ್ನೊಳಗೆ ಹೋಗುವ ಹೊತ್ತಿನೊಳಗೆ ಅವಂಗೆ ಅದ ಯೋಚನೆ, ಬೇರೆ ಯಾವ ಯೋಚನೆಯೂ ಇಲ್ಲ ಅವನಿಗೆ. ಏನು ಯೋಚನೆ ಅಂತಂದರೆ, ಕೆಲಸದಿಂದ ತೆಗೆದ್ರು, ನಾಳೆ ನಾನು ಊಟಕ್ಕೆ ಹೆಂಗೆ ಮಾಡಬೇಕು, ನನ್ನ ಖರ್ಚುಗಳನ್ನು ಹೇಗೆ ನಿಭಾಯಿಸಬೇಕು, ನಾನು ಅವ್ರ ಕಡೆ ಇವ್ರ ಕಡೆ ನನ್ನ ಸ್ನೇಹಿತರ ಕಡೆ ದುಡ್ಡನ್ನು ಇಸ್ಕೊಂಡೀನಿ, ಮತ್ತು ನಿನ್ನ ಜೀವನ ಸಾಗಿಸೋದು ಹೇಗಪ್ಪ ಅಂತ ಹೇಳಿ ಭಾಳ ಮನಸ್ಸಿಗೆ ನೋವು ಮಾಡಿಕೊಂಡು ಕಿಂಕರ ಮಾಡಿಕೊಂಡು ಮನಸ್ಸನ್ನು ಕುಗ್ಗಿಸ್ಕೊಂಡು ಏನು ಮಾಡ್ತಾ ಇದ್ದ ಅಂದ್ರೆ, ರಸ್ತೆ ಒಳಗೆ ಹೋಗ್ತಾ ಇದ್ದ. ನೋಡ್ರಿ, ಎಲ್ರಿಗೂ ಹಂಗಾಗತ್ತೆ. ನಿಮ್ಮ ಮನೆಯೊಳಗೆ ಯಾರಾದರೂ ನಿಮಗೆ ಏನಾದ್ರು ಬೇದಾಗ ಹೊಲಕ್ಕೆ ಹೋಗುವ ಹೊತ್ನ್ಯಾಗ ಚಕಡಿ ಮೇಲೆ ಕುಂತಿರ್ತಿರೋ, ಬೈಕ್ ಮೇಲೆ ಕುಂತಿರ್ತಿರೋ, ಅಥವಾ ಎಲ್ಲೋ ಹೋಗ್ತಿರ್ತೀರಿ, ಎದುರುಗಡೆ ಯಾರು ಬಂದಾರ ಅನ್ನೋದು ನಮಗೆ ಗೊತ್ತಾಗಂಗಿಲ್ಲ. ಅಷ್ಟೇ ಅಲ್ಲ, ನಮ್ಮ ಜೀವನದೊಳಗೆ ಆಗಿರುವಂಥ ಕಹಿ ಘಟನೆಗಳನ್ನು ನೆನೆಸ್ಕೊಂಡು ನೀವು ಹೋಗ್ತಾ ಇರ್ತೀರಿ. ಅಂದರೆ ನಿಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗಿರುತ್ತೆ, ಆದರೆ ಎದುರುಗಡೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಅವನು ಬೈಕ್ ಮೇಲೆ ಕುಂತಿದ್ದ, ಹೊಂಟಿದ್ದ. ಒಂದು ಧಡ್ ಅಂತ ಶಬ್ದ ಬಂತು. ಧಡ್ ಅಂತ ಶಬ್ದ ಬಂದ ತಕ್ಷಣ ಎಚ್ಚರ ಆದ ತಕ್ಷಣ ಮುಂದೆ ನೋಡ್ತಾನ, ಒಬ್ಬ ಯುವಕನಿಗೆ ಮೋಟರ್ ಸೈಕಲ್ ಆಕ್ಸಿಡೆಂಟ್ ಮಾಡ್ಯಾನ. ಆ ಯುವಕ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಕೆಲಸ ಹೋಗಿತ್ತು, ಮನಸ್ಸು ಎಲ್ಲೇ ಹರಿದಿತ್ತು. ಇನ್ನೊಬ್ಬವನ ಗಾಡಿ ಹೋಗಿ ಗುದ್ದದಾಗ ಮನಸ್ಸು ಹೇಳ್ತದ, ನಡಿಪ ಹೋಗುನು, ನನಗ ಕೆಲಸ ಹೋಗೈತಿ, ನನಗ ತಿನ್ನಾಕಿಲ್ಲ. ಮತ್ತು ಅವ್ನು ನೋಡ್ಕೊಂಡು ನಿಂದ್ರೊಳಗೆ ಏನಾರ ಆಗೀಗಿತ್ತಲ್ಲ ಅಂಥೇಳಿ ಅವ್ನು ಏನು ವಿಚಾರ ಮಾಡ್ದ ಅಂತಂದ್ರೆ, ಅವ್ನು ಬಿಟ್ಟು ಹೋಗಬೇಕು ಅಂಥೇಳಿ 4 ಹೆಜ್ಜೆ ಮುಂದೆ ಹೋದ. ಅವನ ಅಂತರ್ ಮನಸ್ಸು ಹೇಳ್ತು, ಛೆ ನಾನಾ ಗುತ್ಸೇನೆ, ಅವಂಗ ನಂದ ತಪ್ಪೈತಿ, ಅವ ಪ್ರಜ್ಞೆ ತಪ್ಪಿ ಬಿದ್ದಾನೋ ಅಥವಾ ಅವನ ಪ್ರಾಣನೂ ಹೋಗಿತ್ತೋ ಗೊತ್ತಿಲ್ಲ, ಅವನು ಬಿಟ್ಟು ಮುಂದೆ ಹೋದ್ರೆ ಹೆಂಗೆ, ನನಗೆ ಮನುಷ್ಯತ್ವ ಅಂತಾರನು ಅಂಥೇಳಿ ಮತ್ತೊಂದು ಸಾರಿ ಅವನ ಅಂತರ್ಗತ ಮನಸ್ಸು ಹೇಳ್ತು. ಯಾವಾಗ ಆ ಅಂತರ್ಗತ ಮನಸ್ಸೇ ಹೇಳ್ತಲ್ಲ, ಒಂದು ಸಾರಿ ಹೋಗಬೇಕು, ಒಂದು ಸಾರಿ ಬರಬೇಕು. ಹೀಗಾಗಂಗಿಲ್ಲ. ನಿಮಗೆ ಯಾರಾದರೂ ಏನಾದರೂ ತೊಂದರೆಯನ್ನು ಕೊಟ್ಟಾಗ, ನಿಮ್ಮ ಮನಸ್ಸಿಗೆ ಹಚ್ಚಿಕೊಂಡಿರ್ತಕ್ಕಂಥ ವಸ್ತು ನಿಮ್ಮನ್ನು ಬಿಟ್ಟು ಹೋದಾಗ, ಅಥವಾ ಅಗಾಧವಾದಂಥ ನಂಬಿಕೆಯನ್ನು ನೀವು ಯಾರ ಮೇಲೆ ಇಟ್ಟಿರ್ತೀರಿ, ಅವರು ವಿಶ್ವಾಸಘಾತಕ ಮಾಡಿದಾಗ, ಮೋಸವನ್ನು ಮಾಡಿದಾಗ, ಅಷ್ಟೇ ಅಲ್ಲ, ಏನೋ ಒಂದನ್ನು ನಂಬಿಕೊಂಡು ಏನೋ ಒಂದು ಕೆಲಸವನ್ನು ನೀವು ಮಾಡ್ತಿರ್ತೀರಿ. ಆ ಕೆಲಸ ನಮ್ಮಿಂದ ಬಿಟ್ಟು ಹೋದಾಗ ಮನಸ್ಸಿನ ತಳಮಳ ಹೀಗೆ ಆಗಿರುತ್ತೆ. ನಮ್ಮ ಮನಸ್ಸು ಕೂಡ ಅಲ್ಲೋಲ ಕಲ್ಲೋಲ ಆಗಿರುತ್ತೆ. ನಾವು ರಸ್ತೆ ಮೇಲೆ ಹೋದರೂ ಕೂಡ ನಮ್ಮ ಮನಸ್ಸು ಏನಾಗಿರುತ್ತೆ ಅಂತಂದರೆ, ಬೇಡದ ಕಡೆ ಗಮನವನ್ನು ಕೊಟ್ಟಿರುತ್ತೆ. ಹೀಗಿರುವಂಥ ಸಂದರ್ಭದಲ್ಲಿ ಆ ಯುವಕ ಯೋಚನೆ ಮಾಡಿದ, ನನ್ನ ಕೆಲಸ ಅಂತೂ ಹೋಗಿದೆ, ಪಾಪ ಅವ ಬಿದ್ದಾಗ ಅವನ ರಕ್ಷಿಸುವುದು ನನ್ನ ಕೆಲಸ ಅಂಥೇಳಿ ಅವನ್ನೇನು ಮಾಡಿದ ಅಂತಂದರೆ, ಅಲ್ಲೇ ಪಕ್ಕದಲ್ಲಿರ್ತವಂಥ ಪೊಲೀಸ್ ಕರೆದ. ಸರ್, ಒಂದಿಷ್ಟು ನೀವು ನನಗೆ ಹೆಲ್ಪ್ ಮಾಡಬೇಕು, ಇವನ್ನ ಕರ್ಕೊಂಡು ಹೋಗಿ ನಾ ಆಸ್ಪತ್ರೆಗೆ ಸೇರಿಸ್ತೀನಿ ಅಂತೇಳಿ ತಕ್ಷಣವೇ ಆಸ್ಪತ್ರೆಗೆ ಸೇರಿಸ್ದ. ಯಾವಾಗ ಆಸ್ಪತ್ರೆಗೆ ಸೇರಿಸಿದ ಮೇಲೆ ಅವನಿಗೆ ಅನ್ಸಕ್ಕೆ ಪ್ರಾರಂಭ ಆಯ್ತು, ನನ್ನ ಕಡೆ ದುಡ್ಡು ಇಲ್ಲ. ಪರ್ಸ್ ತೆಗೆದು ನೋಡ್ತಾನೆ, 1 ರೂಪಾಯಿನೂ ಇಲ್ಲ. ಅವನು ತೋರಿಸೋದು ಹೇಗಪ್ಪ, ನನ್ನ ಕೆಲಸನೂ ಕಳ್ಕೊಂಡೀನಿ ಅಂತ ಹೇಳಿದಾಗ ಏನೋ ಕೈ ಮುಗಿದ ಕಾಲು ಮುಗಿದ ಡಾಕ್ಟ್ರಿಗೆ
ICU ಒಳಗೆ ಅವನ್ನ ಹಾಕದ ಅವಂಗೆ ಚಿಕಿತ್ಸೆಯನ್ನು ಕೊಡುವಂಥ ಸಂದರ್ಭದೊಳಗೆ ಅವ ಪ್ರಜ್ಞಾಹೀನ ಸ್ಥಿತಿಯೊಳಗಿದ್ದ. ತಲೆಗೆ ಭಾಳ ಪೆಟ್ಟು ಹತ್ತಿತ್ತು. ಅವ್ಗೆ ಏನು ಹೇಳಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಆವಾಗ ಅವನಿಗೆ ಯಾರಾದರೂ ಸಂಬಂಧಿಕರಿದ್ದಾರ ಅಥವಾ ಸ್ನೇಹಿತರಿದ್ದಾರ, ಯಾರೂ ಬರ್ತಾ ಇಲ್ಲಲ್ಲಪ್ಪ, ಏನು ಮಾಡಬೇಕು ಇವನ್ನ ಹೇಗೆ ನಾನು ಅಂತೇಳಿ ಮನೆಗೆ ಹೋಗ್ಬೇಕಲ್ಲ ನಾನಂತ ವಿಚಾರ ಮಾಡಿದಾಗ ಅವನ ಜೇಬಿನೊಳಗಡೆ ಅಂದರೆ ಕಿಸೆ ಇತ್ತಲ್ಲ, ಕಿಸೆಯೊಳಗೆ ಒಂದು ಪರ್ಸ್ ಇತ್ತು, ಖಾಲಿ ಪರ್ಸು, ಏನೂ ಇರಲಿಲ್ಲ. ಆ ಪರ್ಸನ್ನು ತೆಗೆದ ಒಂದು ಚೀಟಿ ಇತ್ತು. ಆ ಚೀಟಿ ಒಳಗಡೆ ಒಂದು ಫೋನ್ ನಂಬರ್ ಇತ್ತು. ಹಚ್ದ ಫೋನನ್ನು ಯಾರೂ ಎತ್ತಲಿಲ್ಲ. ದುರ್ದೈವ ಹೆಂಗಿರುತ್ತೆ ನೋಡ್ರಿ. ಭಗವಂತ ಒಂದೊಂದು ಸಾರಿ ನಾವು ಎಷ್ಟೇ ದೊಡ್ಡ ಶ್ರೀಮಂತರಾಗಿದ್ದರೂ ಕೂಡ ಅವು ಇರ್ತಾಳ, ಅಪ್ಪ ಇರ್ತಾನ, ಯಾರ್ಯಾರೋ ಇದ್ದರೂ ಕೂಡ ನಮಗೆ ಕಷ್ಟ ಬಂದಾಗ ಯಾರನ್ನೂ ಭಗವಂತ ಭೇಟಿ ಮಾಡಿಸ್ತಿಲ್ಲ. ಇವು ಯಾರೋ ಅವಂಗೆ ಹೊಡೆದ. ಆವಾಗ ಅವನು ವಿಚಾರ ಮಾಡ್ದ, ಅಲ್ಲಪ್ಪ ಇಷ್ಟು ಫೋನ್ ಹಚ್ಚಕತ್ತೇನೆ, ಇವ್ರು ಫೋನ್ ತೆಗಿವರಲ್ಲ ಅಂತಂದಾಗ ಹೋಗಲಿ ಏನಾದರೂ ಆಗಲಿ ಅಂತ ಹೇಳಿ ತಾನೇ ಒಂದಿಷ್ಟು ಸ್ನೇಹಿತರ ಹತ್ರ ಸಾಲ ಮಾಡಿ ದುಡ್ಡನ್ನು ತಂದುಕೊಟ್ಟ. ಚಿಕಿತ್ಸೆಯನ್ನು ಮುಂದುವರಿಸಿದಂಥ ಸಂದರ್ಭದಲ್ಲಿ ಯಾರಿಗೆ ಫೋನ್ ಹಚ್ಚಿದ್ನಲ್ಲ ಆ ಫೋನ್ನಿಂದ ಮತ್ತೆ ಫೋನ್ ಬಂತು. ಫೋನ್ ಬಂದಾಗ ಇವನು ಮನಸ್ಸಿಗೆ ಎಷ್ಟು ದುಃಖ ಆಗಿತ್ತಲ್ಲ, ಯಾರ್ದೋ ಒಂದು ಫೋನ್ ಬತ್ತಪ್ಪ ಅಂಥೇಳಿ ಫೋನ್ ತೊಗೊಂಡು ಹಿಂಗೆ ಫೋನ್ ನೋಡ್ತಾನೆ. ಫೋನ್ ನೋಡೋ ಹೊತ್ನಾಗ ಆಗೇಲಿ ಯಾರಿಗೆ ಅವ್ನು ಫೋನ್ ಹಚ್ಚಿದ್ನಲ್ಲ ಅದೇ ನಂಬರಿಂದ ಫೋನ್ ಮತ್ತೆ ಬಂದಿತ್ತು. ಆ ಫೋನನ್ನು ತಕ್ಷಣವೇ ಎತ್ತಿ ಹಲೋ ಅಂದವ. ಯಾರು ನೀವು ಅಂಥೇಳಿ ಆ ಕಡೆ ಒಂದು ಹೆಣ್ಣು ಮಗಳ ಧ್ವನಿ ಬಂತು. ಆ ಹೆಣ್ಣು ಮಗಳ ಧ್ವನಿ ಹೇಗಿತ್ತು ಅಂತಂದರೆ ಭಾಳ ಏನೋ ಒಂದು ವ್ಯವಸ್ಥೆಯೊಳಗೆ ಆ ಹೆಣ್ಣು ಮಗು ಸಿಕ್ಕಾಕೊಂಡಾಳ ಅನ್ನುವಂಗಿತ್ತು. ಈ ಕಡೆಯಿಂದ ಅಲ್ರಿ ಬುದ್ಧಿ ಗಿದ್ದೆ ಐತಿಲ್ಲ ನಿಮಗೆ, ಇಷ್ಟು ಫೋನ್ ಹಚ್ಚಾಕತ್ತೀನಿ ನಾನು, ನಿಮಗೆ ಇಷ್ಟು ಫೋನ್ ಹಚ್ಚಿದ್ರು ನೀವು ಫೋನ್ ಹತ್ತಲಿಲ್ಲ ಅನ್ನಂದ್ರೆ ಕ್ಷಮಿಸ್ಬೇಕು ಅಣ್ಣ, ತಪ್ಪಾಯಿತು ನಂದು. ನನ್ನ ತಂದೆ ತಾಯಿಗಳಿಗೆ ಯಾವುದೋ ಒಂದು ದೊಡ್ಡ ಕಾಯಿಲೆ ಕಾಡ್ತಾ ಇದೆ, ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದೀನಿ. ನನ್ನ ತಂದೆ ಬದುಕೋದು ಕಷ್ಟ ಇದೆ, ನನ್ನ ತಾಯಿ ಬದುಕೋದು ಕಷ್ಟ ಇದೆ, ಅದಕ್ಕಾಗಿ ನಾನು ಒಂದಿಷ್ಟು ಬೇರೆ ಕೆಲಸದೊಳಗಿದ್ದೆ, ಅದಕ್ಕೆ ನಿನ್ನ ಫೋನ್ ಎತ್ತಕ್ಕಾಗಲಿಲ್ಲ, ಕ್ಷಮಿಸ್ಬೇಕು ಅಂದಾಗ, ಹೌದು ಇಲ್ಲಿ ಒಬ್ಬ ಯುವಕನಿಗೆ ಆಕ್ಸಿಡೆಂಟ್ ಆಗಿದೆ, ಆ ಯುವಕನ ಹೆಸರು ಹಿಂಗೆ, ಇವೇನಾದರೂ ನಿಮಗೆ ಪರಿಚಯ ಇದ್ದಾನ? ಹೌದು ಅವ ನನಗೆ ಪರಿಚಯ ಇದ್ದಾನ, ಅವ ನಮ್ಮ ಅಣ್ಣ ಅಂತ ಅಂದ್ಲಕ್ಕಿ. ಅವ ನಮ್ಮ ಅಣ್ಣ ಏನಾಯಿತು? ಗಾಬರಿ ಆದ್ಲು. ಇಲ್ಲ ಗಾಬರಿ ಆಗುವಂಥದ್ದೇನಿಲ್ಲ, ನಾನೇ ಅವನಿಗೆ ಬೈಕಿಂದ ಹೊಡೆದೆ, ಪ್ರಜ್ಞೆ ತಿಪ್ಪಿ ಬಿದ್ದಾರ, ಅವ್ರನ್ನ ICUದೊಳಗೆ ಹಾಕೇನಿ, ನೀವು ಬಂದು ಅವ್ರು ನೋಡ್ಕೋಬೇಕು ಅಂದಾಗ, ಅಣ್ಣ ನನ್ನೊಂದು ಮಾತು ನಡೆಸ್ಕೊಡ್ತೀಯಾ ಅಂತ ಕೇಳಿದ್ಲಕ್ಕಿ. ಅಣ್ಣ ನನ್ನೊಂದು ಮಾತು ನಡೆಸ್ಕೊಡ್ತೀಯಾ? ನನಗೆ ಎರಡೂ ಕಾಲಿಲ್ಲ, ನನ್ನ ತಂದೆ ಇನ್ನೇನು ಸಾವು ಬದುಕಿನ ನಡುವೆ ಹೋರಾಡಕತ್ತಾರ, ನನ್ನ ತಾಯಿ BP ಶುಗರ್, ಅವಳಿಗೆ ಗುಳಿಗೆಯನ್ನು ತಗೊಂಡು ಹೋಗಬೇಕು, ಆದರೂ ಕೂಡ ನಾ ಇನ್ನೊಬ್ಬರ ಸಹಾಯವನ್ನೇ ಪಡ್ಕೊಳ್ಬೇಕೆ ಹೊರತಾಗಿ ನನಗೆ ಈಗ ಬರುವಂತಹ ಒಂದು ವ್ಯವಸ್ಥೆಯೊಳಗೆ ನಾನಿಲ್ಲ. ಇಷ್ಟು ಸಹಾಯ ಮಾಡಿದ್ದೀರಾ, ಇಷ್ಟು ನಮ್ಮ ಅಣ್ಣನ ಕಾಪಾಡಿದ್ದೀರಾ, ಬೆಳಗಿನ ಜಾವ ಎದ್ದ ತಕ್ಷಣವೇ ನನ್ನ ಸಂಬಂಧಿಕರನ್ನು ಕರ್ಕೊಂಡು ನಾನು ಅಲ್ಲಿಗೆ ಬರ್ತೇನೆ, ದಯವಿಟ್ಟು ನಿಮ್ಮ ಆ ಸಹಾಯವನ್ನು ಒಂದು 12 ತಾಸು ಮುಂದುವರಿಸ್ತೀರಾ ಅಂತ ಹೇಳಿ ಆ ಹೆಣ್ಣು ಮಗು ಕೇಳಿದಾಗ ಅವನಿಗೆ ಒಲ್ಲೆ ಅನ್ನಕ್ಕೆ ಮನಸ್ಸು ಬರಲಿಲ್ಲ. ಆಯಿತು ನಾನು ನೋಡ್ಕೊಳ್ತೇನೆ, ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿ, ನಾನು ನನ್ನ ಕೆಲಸವನ್ನು ಮುಂದುವರಿಸ್ತೀನಿ ಅಂತ ಹೇಳಿ ಆವಾಗ ಆ ಯುವಕ ಏನು ಮಾಡ್ದ ಅಂತಂದ್ರೆ ಕೆಲಸ ಕಳ್ಕೋದು ಅಷ್ಟೇ ಅಲ್ಲ, ತನ್ನ ಜೀವನ ಹೆಂಗಂತ ಗೊತ್ತಿಲ್ಲ, ಅಲ್ಲೊಂದು ಜೀವಕ್ಕೆ ಹೊಡೆದಾನ. ಆ ಜೀವ ಇನ್ನೇನು ಹೋಗಬೇಕು ಆ ಪರಿಸ್ಥಿತಿ ಒಳಗದ ಹೊಕ್ಕಾನೆ. ಕಾಜು ICUನೊಳಗೆ ಯಾರನ್ನೂ ಬಿಡಂಗಿಲ್ಲ. ಆ ಯುವಕನನ್ನು ನೋಡ್ತಾನೆ. ಯುವಕನನ್ನು ನೋಡಿ, ಅಲ್ಲ ಭಗವಂತ ಎಂತೆಂಥ ಪರಿಸ್ಥಿತಿಗಳನ್ನು ತಂದಿಡ್ತಾನೆ. ನನಗೆ ಕೆಲಸ ಇಲ್ಲ, ನಾ ಕೆಲಸ ಕಳ್ಕೊಂಡೀನಿ. ಕೆಲಸ ಕಳ್ಕೊಳ್ಳೋದ್ರ ಜೊತೆಗೆ ನನ್ನದೇ ಆದಂಥ ತಪ್ಪಿನಿಂದ ಅವನಿಗೆ ಹೋಗಿ ಹೊಡೆದ್ಯ. ಅವ ತನ್ನ ತಂದೆ ತಾಯಿಗಳಿಗಾಗಿ ಗುಳಿಗೆ ತೊಗೊಂಡು ಬರಬೇಕು ಅಂತ ಹೇಳಿ ಅವ ಬಂದಿದ್ದ. ಅಲ್ಲಿ ತಂಗಿ ಕಾಯಕತ್ತಿದ್ಲು, ಅಣ್ಣ ಎಲ್ಲೂ ಹೋದ ಅಂತ ಅವಳು ತಿಳ್ಕೊಂಡಿರ್ಬೋದು. ಇಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದ ಅಣ್ಣ ಸಾವು ಬದುಕಿನ ನಡುವೆ ಹೋರಾಡಕತ್ತಾನ. ಆ ಯುವಕನ ಮುಖವನ್ನು ನೋಡ್ದ, ದೇಹವನ್ನು ನೋಡ್ದ. ಅಲ್ಲ, ಕಾಲು ಇಲ್ಲದೆ ಇರ್ತಕ್ಕಂಥ ತಂಗಿ ತಂದೆ ತಾಯಿಗಳನ್ನು ನೋಡಿಕೊಂಡು ಅಣ್ಣನ್ನು ನೋಡ್ತೇನೆ ಅನ್ನುವಂಥ ಮನೋಭಾವದೊಳಗದಳ. ನನಗೇನು ದಾಡಿ ಆಗೈತಿ, ಬರೀ ಒಂದು ಕೆಲಸ ಹೋಗೈತಲ್ಲ, ನನಗೆ ಒಂದು ಕೆಲಸ ಹೋಗೈತಿ. ಹಾಗಾದರೆ ನಾನು ನನ್ನ ಜೀವನದಲ್ಲಿ ಕಲಿಬೇಕಾಗಿರೋದು ಇಷ್ಟೇ,
ಈ ಉತ್ಸಾಹವನ್ನು, ಆತ್ಮಸ್ಥೈರ್ಯವನ್ನು, ನಾವು ಯಾವುದರ ಮೇಲೆ ನಂಬಿಕೆಯನ್ನಿಟ್ಟಿರ್ತೀವಿ, ಯಾವ ಸಾಧನೆಯನ್ನು ಮಾಡ್ತಾ ಇರ್ತೀವಿ, ಯಾವ ಗುರಿಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ, ಯಾವತ್ತೂ ಆ ಸಾಧನೆಯನ್ನು ನಾನು ಬಿಡಬಾರ್ದು ಅನ್ನುವಂಥ ಅಚಲವಾದಂಥ ನಂಬಿಕೆಯನ್ನಿಟ್ಟಿರ್ತಕ್ಕಂಥ ಆ ಯುವಕ ಏನು ಮಾಡ್ದ ಅಂತಂದರೆ, ಈ ಕೆಲಸ ಹೋದರೆ ಹೋಗಲಿ, ನಾನು ಇನ್ನೂ ಹಲವಾರು ಅಪ್ಲಿಕೇಶನ್ ಹಾಕಿ ಕೆಲಸವನ್ನು ತೆಗೆದುಕೊಂಡು ನನ್ನ ಜೀವನವನ್ನು ಸಾಗಿಸೇ ತೀರಬೇಕು ಅಂತ ಹೇಳಿ ಅಪ್ಲಿಕೇಶನ್ ಹಾಕ್ತಾನೆ. ಹಾಕಿದ ಮೇಲೆ ಲಕ್ಷ ಗಂಟಲೆ ಸಂಬಳ ತಗೊಳ್ಳುವಂಥ ಕೆಲಸ ಸಿಗುತ್ತದೆ. ಇಲ್ಲಿ ಆಕ್ಸಿಡೆಂಟ್ ಆಗದೇ ಇದ್ದಿದ್ದರೆ ನನ್ನ ಮನಸ್ಸಿನ ಸ್ಥಿತಿ ಎಲ್ಲಿ ಹೋಗ್ತಿತ್ತು ಅಂತ ವಿಚಾರ ಮಾಡ್ತಾನವ. ಹೆಂಗೆ ವಿಚಾರ ಮಾಡ್ದ ಅಂದರೆ, ಯಾವಾಗ 2 ಕಾಲು ಇಲ್ಲದೆ ಇರತಕ್ಕಂಥ ಹೆಣ್ಣು ಮಗಳು 12 ತಾಸು ನನ್ನ ಅಣ್ಣನನ್ನು ನೀನು ನೋಡ್ಕೋ, ಇಲ್ಲಿ ನನ್ನ ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಮತ್ತೆ ಬಂದು ನನ್ನ ಅಣ್ಣನನ್ನು ಬದುಕಿಸ್ಕೊಳ್ತೇನೆ ಅನ್ನುವಂಥ ಆತ್ಮಸ್ಥೈರ್ಯವನ್ನು ಹೊಂದಾಳಲ್ಲ, ನಾನೂ ಕೂಡ ಜೀವನದೊಳಗೆ ಗುರಿಯನ್ನು ಸಾಧಿಸಬೇಕಾಗಿತ್ತು ಅಂತಂದರೆ ಕಷ್ಟದ ಸಮಯದೊಳಗೆ ಎಲ್ಲೆಲ್ಲೋ ಹೋಗಿ ಏನೇನೋ ಆಗಿ ನಮ್ಮ ಬದುಕು ಇಂಥ ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಿರುತ್ತೆ ಅಂದ ಮೇಲೆ ನಾವು ಕೂಡ ಆ ಮನಸ್ಸನ್ನು ಹೇಗೆ ಹತೋಟಿಗೆ ತಗೊಂಡು ಬಂದು ಗುರಿ ಕಡೆ ನಾವು ಏನು ಸಾಧನೆ, ನೀ ಸಂಗೀತಗಾರನದೀಯಾ, ಆ ಸಂಗೀತ ಸಾಧನೆಯಲ್ಲಿ ಅದ್ಭುತ ಸಾಧನೆಯನ್ನು ಮಾಡು. ನೀನು SSLC ಓದ್ತಾ ಇದೆಯಾ, PUC ಓದ್ತಾ ಇದೆಯಾ, ಅಥವಾ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಬರಿತಾ ಇದೆಯಾ, ಹೋಗಲಿ, ಕೆಲಸ ಕಾರ್ಯ ಅವನ್ನೆಲ್ಲ ಬಿಡ್ರಿ. ನಾನು ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕಾ, ಇಲ್ಲ ನನ್ನ ತಂದೆ ತಾಯಿಗಳು ಮದುವೆಯನ್ನು ಮಾಡ್ತಾರಂತಂದ್ರೆ ಮದುವೆ ಮಾಡಿ ಕೊಟ್ಟವ್ರಿಗೆ ಹೆಸರು ತರಬೇಕಂತ ಹೇಳಿ ಗಂಡನ ಜೊತೆ ಚಲೋತ್ನಂಗೆ ಬಾಳೆ ಮಾಡಿ ನನ್ನ ಮನೆತನದ ಹೆಸರು ತರ್ತೇನೆ ಅನ್ನುವಂಥ ಸಂಕಲ್ಪವನ್ನು ಮಾಡು. 4-6 ತಿಂಗಳಿಗೆ ಡೈವರ್ಸ್ ತೊಗೊತೇನೆ ಅನ್ನುವಂಥ ಸಂಕಲ್ಪವನ್ನು ಮಾಡಬೇಡ. ಯಾವುದೇ ಇರಲಿ ಅದು ಬದುಕು, ಆ ಬದುಕು ಯಾವುದಾದರೂ ಇರಲಿ. ಇಲ್ಲಿ ಅವನ ಕೆಲಸ ಹೋಗಿತ್ತು, ಆಕ್ಸಿಡೆಂಟ್ ಆಗಿತ್ತು, ಆ ಘಟನೆ ನಡೀತು, ಮತ್ತೆ ಅವ ತನ್ನ ಮನಸ್ಸನ್ನು ಉತ್ಸಾಹದ ಕಡೆ ತೆಗೆದುಕೊಂಡು ಹೋದ. ಇಟ್ಟ ಗುರಿಯನ್ನು ಯಾವತ್ತೂ ಬಿಡಲಿಲ್ಲ. ಅವ ಸಾಧನೆಯ ಶಿಖರವನ್ನು ಹೇರದ. ನಾನು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಯುವತಿಯರಿಗೆ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಜೀವನದಲ್ಲೂ ಇಂಥ ಘಟನೆಗಳಾಗಿರ್ತವೆ. ಅವು ದೊಡ್ಡವೇ ಆಗಿರ್ಬೋದು, ಸಣ್ಣವೇ ಆಗಿರ್ಬೋದು. ಸಣ್ಣದು ದೊಡ್ಡದು ಅಂತಿರಂಗಿಲ್ಲ. ಗುರಿಯ ಮುಂದೆ ಎಲ್ಲವೂ ನಗಣ್ಯ, ಎಲ್ಲವೂ ಶೂನ್ಯ. ನಮ್ಮ ಗುರಿಯೇ ಅಂತಿಮ ಅನ್ನುವಂಥದ್ದನ್ನು ನೀವು ತಿಳ್ಕೊಂಡ್ರೆ ಮಾತ್ರ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಅನ್ನುವಂಥದ್ದು. ಶೂರನಾದರೆ